ಎಲ್ರಿಗೂ ನಮಸ್ಕಾರ. ಪ್ರಿಮನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ ಮತ್ತು ಪೆಡಗಾಗಿ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇನ್ನೇನು ನಾಳೆ ಇಲ್ಲ ನಾಡಿದ್ದು ಬರ್ತಕ್ಕಂತಹ ಒಂದು TET ಎಕ್ಸಾಮ್ಗೆ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಬೇಗ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಯಾಸೇಜ್ ಇದೆ ಆಯಿತಾ. ಸೊ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ questions number 1 to 8 that follow by selecting the most appropriate options ಅಂತ ಇದೆ. ಸೊ ಹಾಗಾಗಿ ನಾನು 1ನೇ ಕ್ವೆಶನಿಂದ 8ನೇ ಕ್ವೆಶನ್ಸ್ ತನಕ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲೇ ಆಪ್ಷನ್ಸು ಮತ್ತು ಅಲ್ಲೇ ಆನ್ಸರ್ಸು ಅಲ್ಲೇ ಕ್ವೆಶನ್ಸ್ ಇರೋದ್ರಿಂದ, ಪ್ಯಾಸೇಜ್ ರೈಟಿಂಗ್ ಆಗಿರೋದ್ರಿಂದ ಸೊ ಇದರ ಒಂದು ಅಗತ್ಯ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ 9ನೇ ಒಂದು ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಸೊ 9ನೇ ಒಂದು ಪ್ರಶ್ನೆ ಏನಿದೆ ಅಂತ ಹೇಳಿದರೆ, 9ನೇ ಪ್ರಶ್ನೆಯೂ ಕೂಡ ಇಲ್ಲಿ ಪೋಯಮ್ ಆಗಿರುತ್ತೆ ಆಯಿತಾ. ಸೊ ನಮಗೆ ಹೇಗೆ ಪೋಯಮ್ ಕೊಡ್ತಾರಲ್ಲ, ಸೊ ಇಲ್ಲಿ ನೋಡಿ, ಇಲ್ಲಿ ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಬೈ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಇದೆ. ಸೊ ಇಲ್ಲಿ 9ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಹೌ ಡು ಐ ಲವ್ ಟಿ, ದ ಮೀನಿಂಗ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ದ ಮೀನಿಂಗ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಹೌ ಡು ಐ ಲವ್ ಯು, ಸೊ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ನಿಮಗೆ ಏನು ಪ್ಯಾಸೇಜಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ದ ಪೊಯಮ್ ಈಸ್ ಅಬೌಟ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೊಯಮ್ನ ನೀವು ಓದ್ಕೋಬೇಕಾಗತ್ತೆ. ಸೊ ಆ ಪೊಯಮ್ ಬಗ್ಗೆ ಪ್ರಶ್ನೆ ಇರೋವಂಥದ್ದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಎಷ್ಟನೇ ಪ್ರಶ್ನೆ ಅಂತ ಹೇಳಿದ್ರೆ, 16ನೇ ಒಂದು ಪ್ರಶ್ನೆಯಿಂದ ನಿಮಗೆ ಇರೋವಂಥದ್ದು. ಸೊ 16ನೇ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು, ಮಾಕ್ ಇಂಟರ್ವ್ಯೂ ಎನೇಬಲ್ಸ್ ದ ಲರ್ನರ್ಸ್ ಟು ಡೆವಲಪ್ ಡ್ಯಾಶ್ ಅಂತ. ಮಾಕ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಅಣಕು ಸಂದರ್ಶನ ಅಂತ ಹೇಳ್ತೀವಿ. ಸೊ ಅಣಕು ಸಂದರ್ಶನ ಕಲಿಕಾರ್ಥಿಗಳಲ್ಲಿ ಏನನ್ನು ಡೆವಲಪ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ನೋಡಿ, ಇಲ್ಲಿ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್, ರೈಟಿಂಗ್ ಆ್ಯಂಡ್ ಲಿಸ್ನಿಂಗ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3, ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮಾಕ್ ಇಂಟರ್ವ್ಯೂ ಎನೇಬಲ್ಸ್ ದ ಲರ್ನರ್ಸ್ ಟು ಡೆವಲಪ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್, ಆಪ್ಷನ್ 3. ನೆಕ್ಸ್ಟು 17ನೇ ಒಂದು ಪ್ರಶ್ನೆ, ಒನ್ ಆಫ್ ದ ವೇ ಆಫ್ ಎನೇಬ್ಲಿಂಗ್ ದ ಸ್ಟೂಡೆಂಟ್ಸ್ ಟು ಕಾಂಪ್ರಿಹೆಂಡ್ ದ ಪ್ಯಾಸೇಜ್ ವುಡ್ ಬಿ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ, ರೆಫರ್ ಡಿಕ್ಷನರಿ ಟು ಫೈಂಡ್ ಔಟ್ ದ ಮೀನಿಂಗ್ ಇಮಿಡಿಯೇಟ್ಲಿ, ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾಂಟೆಕ್ಸ್ಟ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ, ಸೀಕ್ ಆನ್ಸರ್ ಫ್ರಮ್ ಅ ನೇಬರ್, ಕಾಪಿ ದ ಪ್ಯಾಸೇಜ್ ಇನ್ ದೇರ್ ನೋಟ್ಬುಕ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2. ಆಪ್ಷನ್ 2 ನೋಡಿ ಇಲ್ಲಿ, ಸಾರಿ, ಓಕೆ, ಆಪ್ಷನ್ 2, ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾಂಟೆಕ್ಸ್ಟ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಅನ್ನೋದು ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ ನೋಡಿ, ಲರ್ನರ್ಸ್ ಕ್ಯಾನ್ ಲರ್ನ್ ಕರೆಕ್ಟ್ ಆಕ್ಸೆಂಟ್ ಇನ್ ಇಂಗ್ಲೀಷ್ ಥ್ರೂ ಡ್ಯಾಶ್ ಅಂತ. ಸೊ ಕಲಿಕಾರ್ಥಿಗಳು ಉಚ್ಚಾರಣೆಯನ್ನು, ಇಂಗ್ಲೀಷ್ ಉಚ್ಚಾರಣೆಗಳನ್ನು ಹೇಗೆ ಕಲಿಬಹುದು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ, ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ, ರೀಡಿಂಗ್ ಅಲೌಡ್, ಲಿಸ್ನಿಂಗ್ ಟು ಸ್ಪೀಚ್ ಇನ್ ಇಂಗ್ಲೀಷ್, ಇಮಿಟೇಟಿಂಗ್ ದ ಟೀಚರ್, ಇಂಟರಾಕ್ಟಿಂಗ್ ವಿತ್ ದ ಕ್ಲಾಸ್ಮೇಟ್ಸ್ ಅಂತ ಇದೆ. ಸೊ ಏನಿರ್ಬೋದು ಹಾಗಾದರೆ, ಹೇಗೆ ಇಂಗ್ಲೀಷ್ ಆಕ್ಸೆಂಟ್ಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಆಪ್ಷನ್ 3, ಇಮಿಟೇಟಿಂಗ್ ದ ಟೀಚರ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಟೀಚರ್ ಹೇಳ್ತಕ್ಕಂತಹ ಒಂದು ಪ್ರೊನೌನ್ಸ್ ಮಾಡುವಂತಹ ಒಂದು ಉಚ್ಚಾರಣೆಯನ್ನು ನಾವು ಕಾಪಿ ಮಾಡೋದ್ರಿಂದ, ಇಮಿಟೇಟ್ ಮಾಡೋದ್ರಿಂದ ನಾವು ಇಂಗ್ಲೀಷ್ ಆಕ್ಸೆಂಟನ್ನ ಕಲಿಬೋದು ಅಂತ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 19ನೇ ಪ್ರಶ್ನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಟೀಚರ್ ಕ್ರಿಯೇಟ್ಸ್ ಅ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಟು ದ ಲರ್ನರ್ಸ್ ಟು ಬಿ ಆನ್ ಇಂಡಿಪೆಂಡೆಂಟ್ ಲರ್ನರ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಸ್ಪೈರಲ್ ಅಪ್ರೋಚ್, ಇಂಟಿಗ್ರೇಟೆಡ್ ಅಪ್ರೋಚ್, ಕನ್ಸ್ಟ್ರಕ್ಟಿವ್ ಅಪ್ರೋಚ್, ಹಾಗೆಯೇ ಬಿಲಿಂಗ್ವಲ್ ಮೆಥಡ್ ಅಂತ ಇದೆ. ಈ ಪ್ರಶ್ನೆಗೆ ಏನಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ 3 ನೋಡಿ, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಟು ಡ್ಯಾಶ್ ಅಂತ. ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಆಬ್ಜೆಕ್ಟಿವ್, ಉದ್ದೇಶ ಏನು ಅಂತ ಕೇಳಿದ್ದಾರೆ, ಮುಖ್ಯವಾದಂತಹ ಒಂದು ಉದ್ದೇಶ ಏನು ಅಂತ. ಸೊ ಆಯ್ಕೆಗಳೇನಿದೆ, ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್, ಆಪ್ಷನ್ 2, ಫಾರ್ಮ್ ಎನ್ ಒಪಿನಿಯನ್ ಅಬೌಟ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, ಆಪ್ಷನ್ 3, ಸ್ಕೋರ್ ಆ್ಯಂಡ್ ರ್ಯಾಂಕ್ ಸ್ಟೂಡೆಂಟ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್, ಆಪ್ಷನ್ 4, ಜಡ್ಜ್ ದ ಪರ್ಫಾರ್ಮೆನ್ಸ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಕೂಲ್ಸ್ ಅಂತ ಇದೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಆಪ್ಷನ್ 1, ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್, ಆಪ್ಷನ್ 1 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 21ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಇದೆ, So, role play should be an integral part of every language classroom because it dash ಅಂತ ಕೇಳಿದ್ದಾರೆ.
ಸೊ ರೋಲ್ ಪ್ಲೇ ಆಕ್ಟಿವಿಟಿ ಏನಿದೆಯಲ್ಲ ಅದ್ರ ಬಗ್ಗೆ ಕೇಳಿರುವಂಥದ್ದು. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಇಸ್ ಅನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್, ಎನೇಬಲ್ಸ್ ದ ಸ್ಟೂಡೆಂಟ್ ಟು ಎಂಗೇಜ್ ಇನ್ ಮೀನಿಂಗ್ಫುಲ್ ಟಾಕ್. ಆಪ್ಷನ್ 3 ಎನೇಬಲ್ಸ್ ಸ್ಟೂಡೆಂಟ್ಸ್ ಟು ಮೆಮೊರೈಸ್ ದ ಸ್ಟೋರಿ. ಆಪ್ಷನ್ 4 ಎನೇಬಲ್ಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಟು ಇಂಟರಾಕ್ಟ್ ಫ್ರೀಲಿ ಅಂತ ಇದೆ. ಸೊ ಇಲ್ಲಿ ರೋಲ್ ಪ್ಲೇ ಶುಡ್ ಬಿ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಬಿಕಾಸ್ ಇಟ್ ಎನೇಬಲ್ಸ್ ದ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಮೀನಿಂಗ್ಫುಲ್ ಟಾಕ್. ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ ಆಗುತ್ತೆ, ಆಪ್ಷನ್ 2. ಓಕೆನಾ. ನೆಕ್ಸ್ಟ್ 22ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ರೀತಿ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಲಿಸನ್ ಟು ಅ ಡೈಲಾಗ್ ಬಿಟ್ವೀನ್ ಅ ಟ್ರಾಫಿಕ್ ಪೊಲೀಸ್ ಆ್ಯಂಡ್ ಅ ಪಾಸರ್ ಬೈ asking direction to railway station. They fill in gaps and then practice dialogue with a partner. Next day they practice asking for directions. This task is based on dash ಅಂತ ಕೇಳಿದ್ದಾರೆ. ಸೊ ಆ ಒಂದು ಟಾಸ್ಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಏನನ್ನ ಬೇಸ್ ಮಾಡುತ್ತೆ ಅಂತ. ಸೊ ಆಪ್ಷನ್ ನೋಡಿ ಇಲ್ಲಿ, ದ ಕಮ್ಯುನಿಕೇಟಿವ್ ಅಪ್ರೋಚ್, ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ದ ಕನ್ಸ್ಟ್ರಕ್ಟಿವ್ ಅಪ್ರೋಚ್, ದ ಆಡಿಯೋ ಲಿಂಗ್ವಿಲ್ ಮೆಥಡ್ ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಏನಂತ ಹೇಳಿದ್ರೆ ಇಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ 1 ದ ಕಮ್ಯುನಿಕೇಟಿವ್ ಅಪ್ರೋಚ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆಯಿತಾ. ನೆಕ್ಸ್ಟು 23ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಇಂಗ್ಲಿಷ್ ಟೀಚರ್ pre-teach the expressions which are most appropriate for practicing the language functions. In examples such as I suggest, I would say that, the language function stated in this example is dash ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಐ ಸಜೆಸ್ಟ್ ಮತ್ತು ಐ ವುಡ್ ಸೇ ದ್ಯಾಟ್ ಅದು ಏನನ್ನ ಅಂದರೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವರ್ಡ್ ಅದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಕ್ಲಾರಿಫೈಯಿಂಗ್, ಇಂಟರಪ್ಟಿಂಗ್, ಅಡ್ವೈಸಿಂಗ್, ಹಾಗೆಯೇ ಡಿಸ್ಅಗ್ರೀಯಿಂಗ್ ಅಂತ ಇದೆ. ಸೊ ಇಲ್ಲಿ ಐ ಸಜೆಸ್ಟ್ ಮತ್ತು ಐ ವುಡ್ ಸೇ ದ್ಯಾಟ್ ಅನ್ನೋದು ಅಡ್ವೈಸ್ ಕೊಡಬೇಕಾದ್ರೆ ನಾವು ಹೇಳ್ತೀವಿ, ಯೂಸ್ ಮಾಡ್ತೀವಿ ಈ ವರ್ಡ್ಸ್ನೆಲ್ಲ. ಸೊ ಹಾಗಾಗಿ ಆಪ್ಷನ್ 3 ಅಡ್ವೈಸಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 24ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಸಜೆಸ್ಟೆಡ್ ಸೀಕ್ವೆನ್ಸ್ ಆಫ್ ಟೀಚಿಂಗ್ ಪ್ರೊಸೀಜರ್, ಬ್ಯಾಲೆನ್ಸ್ಡ್ ಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಆರ್ಗನೈಸ್ಡ್ ಯೂನಿಟ್ಸ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆರ್ ದ ಫೀಚರ್ಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ತುಂಬ ರಿಪೀಟೆಡ್ ಆಗಿರ್ತಕ್ಕಂತಹ ಒಂದು ಕ್ವೆಶನ್ಸ್. ಹಾಗೆಯೇ ಇಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಕ್ವೆಶನ್ಸು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದೇ. ಓಕೆನಾ. ಫಸ್ಟ್ ಆಪ್ಷನ್ ನೋಡಿ, ಲ್ಯಾಂಗ್ವೇಜ್ ಆಕ್ಟಿವಿಟಿ ಬುಕ್, ಲ್ಯಾಂಗ್ವೇಜ್ ಕೋರ್ಸ್ ಬುಕ್ ಪ್ರಿಸ್ಕ್ರೈಬ್ಡ್ ಬೈ ಫಾರ್ ಸ್ಟೂಡೆಂಟ್ಸ್, ಹ್ಯಾಂಡ್ ಬುಕ್ ಫಾರ್ ಟೀಚರ್ಸ್, ಲ್ಯಾಂಗ್ವೇಜ್ ವರ್ಕ್ ಬುಕ್ ಅಂತ ಇದೆ. ಸೊ ಆಪ್ಷನ್ 2 ಲ್ಯಾಂಗ್ವೇಜ್ ಕೋರ್ಸ್ ಬುಕ್ ಪ್ರಿಸ್ಕ್ರೈಬ್ಡ್ ಫಾರ್ ಸ್ಟೂಡೆಂಟ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಆಪ್ಷನ್ 2. ಸೊ ನೆಕ್ಸ್ಟ್ 25ನೇ ಒಂದು ಪ್ರಶ್ನೆ ನೋಡಿ. ಏನು ಕೊಟ್ಟಿದ್ದಾರೆ. ಟೀಚರ್ ಟೀಚ್ಸ್ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಇನ್ ಆರ್ಡರ್ ಟು ಫೆಮಿಲಿಯರೈಸ್ ದ ಸ್ಟೂಡೆಂಟ್ಸ್ ವಿತ್ ಡ್ಯಾಶ್ ಅಂತ. ಟೀಚರ್ ಟೀಚ್ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಇನ್ ಆರ್ಡರ್ ಟು ಫೆಮಿಲಿಯರೈಸ್ ದ ಸ್ಟೂಡೆಂಟ್ಸ್ ವಿತ್ ಡ್ಯಾಶ್. ಆಪ್ಷನ್ 1 ಫೋನೋಲಜಿ ಆಫ್ ಇಂಗ್ಲಿಷ್, ಸೆಂಟೆನ್ಸ್ ಸ್ಟ್ರಕ್ಚರ್, ರೀಡಿಂಗ್ ಸ್ಕಿಲ್, ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಇದೆ. ಸೊ ಆಪ್ಷನ್ 4 ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 26ನೇ ಒಂದು ಪ್ರಶ್ನೆ ಈ ರೀತಿ ಇದೆ. ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಇನ್ ಇಂಗ್ಲೀಷ್ ಹೆಲ್ಪ್ಸ್ ದ ಸ್ಟೂಡೆಂಟ್ ಇನ್ ಡೆವಲಪಿಂಗ್ ಡ್ಯಾಶ್ ಅಂತ. ಸೊ ಏನು ಕೊಟ್ಟಿದ್ದಾರೆ. ಕೊಲಾಬರೇಷನ್, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಆಪ್ಷನ್ 2 ಕಾಂಪಿಟೇಷನ್ ಅಮಾಂಗ್ ದೆಮ್ ಸೆಲ್ಫ್ಸ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್ಸ್. ಆಪ್ಷನ್ 3 ಮೆಮೊರೈಸಿಂಗ್ ದ ಪೋಯಮ್ಸ್ ಆ್ಯಂಡ್ ಟೆಕ್ಸ್ಟ್ ರೀಡ್ಸ್. ಆಪ್ಷನ್ 4 ಹೈ ಲೆವೆಲ್ ಆಫ್ ಆಂಬಿಷನ್ ಟು ಅಚೀವ್ ಅಂತ ಇದೆ. ಸೊ ಇಲ್ಲಿ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಏನು ಕೊಡ್ತೀವಲ್ಲ, ಸೊ ಇಂಗ್ಲೀಷಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಕಿಲ್ ಅಥವಾ ಏನು ಬೆಳವಣಿಗೆ ಆಗುತ್ತೆ, ಏನು ಅಭಿವೃದ್ಧಿ ಆಗುತ್ತೆ ಗ್ರೂಪ್ ಪ್ರಾಜೆಕ್ಟನ್ನು ಕೊಡೋದ್ರಿಂದ ಅಂತ. ಸೊ ಆಪ್ಷನ್ 1 ಕೊಲಾಬರೇಷನ್, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಸಹಕಾರ, ಹಾಗೆಯೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಡೆವಲಪ್ಮೆಂಟ್ ಮಕ್ಕಳಲ್ಲಿ ಕಾಣುತ್ತೆ. ಸೊ ಆಪ್ಷನ್ 1 ಕೊಲಾಬರೇಷನ್, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 27ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ಟೀಚರ್ ಗಿವ್ಸ್ ಎನ್ ಔಟ್ಲೈನ್ ಆಫ್ ಎ ಸ್ಟೋರಿ ಆ್ಯಂಡ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಸ್ಟೋರಿ ಔಟ್ ಆಫ್ ಇಟ್. ದ ಟೈಪ್ ಆಫ್ ಆಕ್ಟಿವಿಟಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಮಕ್ಕಳಿಗೆ ಟೀಚರ್ ಒಂದು ಸ್ಟೋರಿಯ ಔಟ್ಲೈನನ್ನು ಕೊಡ್ತಾರೆ. ಸೊ ಆ ಸ್ಟೋರಿ ಔಟ್ಲೈನ್ ಮೇಲೆ ಏನು ಮಾಡಬೇಕಾಗುತ್ತೆ, ಸ್ಟೂಡೆಂಟ್ಸ್ ಒಂದು ಸ್ಟೋರಿಯನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಆಕ್ಟಿವಿಟಿಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ. ಸೊ ಆಪ್ಷನ್ ನೋಡಿ, ಓರಲ್ ಕಾಂಪೋಸಿಷನ್, ಗೈಡೆಡ್ ಕಾಂಪೋಸಿಷನ್, ಫ್ರೀ ಕಾಂಪೋಸಿಷನ್, ಕಂಟ್ರೋಲ್ಡ್ ಆ್ಯಂಡ್ ಫ್ರೀ ಕಾಂಪೋಸಿಷನ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ A ಓರಲ್ ಕಾಂಪೋಸಿಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ.
28ನೇ ಒಂದು ಪ್ರಶ್ನೆ, ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಸಪ್ಲಿಮೆಂಟ್ರಿ ರೀಡಿಂಗ್ ಇಸ್ ಟು ಡೆವಲಪ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಫೋನೋಲಜಿ ಆಫ್ ಇಂಗ್ಲಿಷ್, ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲರ್ನಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ ಅಮಾಂಗ್ ಲರ್ನರ್ಸ್, ದ ಸ್ಕಿಲ್ ಆಫ್ ಸ್ಟೋರಿ ನರೇಷನ್ ಅಂತ. ಸೊ ಸಪ್ಲಿಮೆಂಟ್ರಿ ರೀಡಿಂಗ್ ಇಸ್ ಟು ಡೆವಲಪ್ ಆಪ್ಷನ್ 3 ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಅಮಾಂಗ್ ಲರ್ನರ್ಸ್. ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಇನ್ನು 29ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಸೊ ಇದು ಏನು ಕೊಟ್ಟಿದ್ದಾರೆ ಅಂದರೆ, ನೋ ಲೆಮನ್ ನೋ ಮೆಲನ್, ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ. ಸೊ ನೋ ಮೆಲನ್ ನೋ ಲೆಮನ್, ಇದನ್ನು ಫಾಸ್ಟಾಗಿ ಹೇಳಿ, ನಿಮಗೆ ಗೊತ್ತಾಗುತ್ತೆ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದಂತ. ಸೊ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಟಂಗ್ ಟ್ವಿಸ್ಟರ್, ಕ್ರಾಸ್ ವರ್ಡ್ ಪಝಲ್, ರಿಡಲ್, ಹಾಗೆಯೇ ವರ್ಡ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ. ಸೊ ಆಬ್ವಿಯಸ್ಲಿ ಟಂಗ್ ಟ್ವಿಸ್ಟರ್, ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಎವ್ರಿಬಡಿ ವರ್ ಅಟ್ ದ ಪಾರ್ಟಿ ಲಾಸ್ಟ್ ಟೈಮ್, ದ ಕರೆಕ್ಟ್ ಫಾರ್ಮ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಏನು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಅನ್ನೋದನ್ನ ಆಪ್ಷನ್ಸ್ಗಳ ಮುಖಾಂತರ ನೋಡೋದಾದ್ರೆ, ಮೊದಲನೇ ಆಯ್ಕೆ ಎವ್ರಿಬಡಿ ಆರ್ ಅಟ್ ದ ಪಾರ್ಟಿ ಲಾಸ್ಟ್ ಟೈಮ್, ಎವ್ರಿಬಡಿ ಇಸ್ ಅಟ್ ದ ಪಾರ್ಟಿ ಲಾಸ್ಟ್ ಟೈಮ್, ಎವ್ರಿಬಡಿ ಆರ್ ಬೀಯಿಂಗ್ ಎಟ್ ದ ಪಾರ್ಟಿ ಲಾಸ್ಟ್ ಟೈಮ್, ಎವ್ರಿಬಡಿ ವಾಸ್ ಎಟ್ ದ ಎವ್ರಿಬಡಿ ವಾಸ್ ಅಟ್ ದ ಪಾರ್ಟಿ ಲಾಸ್ಟ್ ನೈಟ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4, ಎವ್ರಿಬಡಿ ವಾಸ್ ಅಟ್ ದ ಪಾರ್ಟಿ ಲಾಸ್ಟ್ ಟೈಮ್ ಅನ್ನೋದು, ಲಾಸ್ಟ್ ನೈಟ್ ಅನ್ನೋದು ಸರಿಯಾದ ಒಂದು ಆಪ್ಷನ್ ಆಗುತ್ತೆ, ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 4 ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಪ್ರಶ್ನೆಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ಪೆಡಗಾಗಿ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.